ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬಾನೇ ಸೂಪರ್ ಸಾಫ್ಟ್ ಆಗಿರುವಂತಹ ವೆನಿಲಾ ಕೋಲ್ಡ್ ಕೇಕ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ತುಂಬ ರೀತಿಯಾದಂತಹ ಕೇಕ್ ವಿಡಿಯೋಸ್ಗಳನ್ನ ನೀವು ನೋಡಿರ್ತೀರಾ. ಮತ್ತು ತುಂಬ ಬೇರೆ ಬೇರೆ ರೀತಿಯಾದಂತಹ ಕ್ರೀಮ್ ರೆಸಿಪಿಗಳನ್ನ ಕೂಡ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅಂದರೆ ಬೆಣ್ಣೆಯಿಂದ ಕ್ರೀಮ್ ಹೇಗೆ ಮಾಡೋದು, ತುಪ್ಪದಿಂದ ಹೇಗೆ ಮಾಡೋದು, ಡಾಲ್ಡಾದಿಂದ ಹೇಗೆ ಮಾಡೋದು, ವಿಪ್ಪಿಂಗ್ ಕ್ರೀಮ್ ಆಗ್ಬೋದು ಎಲ್ಲ ಕೂಡ ಹೇಳ್ಕೊಟ್ಟಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನ ನೀವು ಚೆಕ್ ಮಾಡಿ ನೋಡಿ. ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಆ ಕ್ರೀಮ್ ರೆಸಿಪಿನ ನೀವು ಮಾಡ್ಕೊಳ್ಳಿ, ಆ ಕೇಕ್ ರೆಸಿಪಿನ ನೀವು ಮಾಡಿಕೊಂಡು ಎರಡೂ ಸೇರಿಸಿ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿಕೊಂಡು ನೀವೇ ಒಂದು ಡಿಫ್ರೆಂಟ್ ಕೇಕ್ನ ಪ್ರಿಪೇರ್ ಮಾಡ್ಬೋದು. ಅದೇ ರೀತಿಯಾಗಿ ನಮ್ಮ ಚಾನಲಲ್ಲೇ ಇರುವಂತಹ ಒಂದು ಕೇಕ್ ರೆಸಿಪಿ ತಗೊಂಡು ಮತ್ತು ನನ್ನ ಚಾನಲ್ನಲ್ಲೇ ಇರುವಂತಹ ಒಂದು ಕ್ರೀಮ್ ರೆಸಿಪಿ ತಗೊಂಡು ಒಂದು ಸೂಪರ್ ಸಾಫ್ಟ್ ಆಗಿರುವಂತಹ ಕೋಲ್ಡ್ ಕೇಕ್ನ ಯಾವ ರೀತಿಯಾಗಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮತ್ತು ನಿಮ್ಗೆ ಗೊತ್ತಿರೋರಿಗೆ ಎಲ್ಲರಿಗೂ ಕೂಡ ಹೆಚ್ಚು ಶೇರ್ ಮಾಡಿ. ನಮ್ಮ ಚಾನಲಲ್ಲಿರುವಂತಹ ಎಲ್ಲ ವಿಡಿಯೋಗಳನ್ನ ಚೆಕ್ ಮಾಡಿ ನೋಡಿ. ಒಂದು ವೇಳೆ ನಿಮಗೆ ನಮ್ಮ ಚಾನಲ್ ಇಷ್ಟ ಆಗ್ತಿದೆ ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದು ನಮ್ಮ ಹತ್ರ ಮರಿಬೇಡಿ. ಬನ್ನಿ ಇವತ್ತಿನ ತುಂಬಾ ಸಾಫ್ಟ್ ಆಗಿರುವಂತಹ ಮತ್ತು ತುಂಬಾ ಸಿಂಪಲ್ ಆಗಿರುವಂತಹ ಒಂದು ವೆನಿಲಾ ಕೋಲ್ಡ್ ಕೇಕ್ನ ಮನೆಯಲ್ಲೇ ಸಿಂಪಲ್ ಆಗಿ ಯಾವ ರೀತಿಯಾಗಿ ಡಿಸೈನ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಸಕ್ಕರೆ ನೀರು ರೆಡಿ ಮಾಡ್ಕೊಳ್ಳೋಣ. ಅರ್ಧ ಕಪ್ನಷ್ಟು ಸಕ್ಕರೆ ತಗೊಂಡಿದ್ದೀನಿ ಮತ್ತು 1 ಕಪ್ನಷ್ಟು ನೀರು ತಗೊಂಡಿದ್ದೀನಿ. ಇದು ಸಕ್ಕರೆ ಪಾಕ ಬರಬೇಕು, ಒಂದೆಳೆ ಪಾಕ ಎರಡೆಳೆ ಪಾಕ ಇದೆಲ್ಲ ಏನೂ ಇಲ್ಲ. ಜಸ್ಟ್ ನಮಗೆ ಸಕ್ಕರೆ ಕರಗಿದ್ರೆ ಸಾಕು. ಸಕ್ಕರೆ ಕರಗಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ಪೂರಾ ತಣ್ಣಗಾಗಕ್ಕೆ ಬಿಟ್ಬಿಡಬೇಕು. ಬಿಸಿಬಿಸಿದನ್ನೇ ನಾವು ಕೇಕಿಗೆ ಯೂಸ್ ಮಾಡೋಕ್ಕಾಗೋದಿಲ್ಲ. ಕೇಕ್ನ ಆಲ್ರೆಡಿ ನಿಮಗೆ ಹನಿ ಕೇಕ್ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ದೀನಿ. ಸೇಮ್ ಕೇಕ್ನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಆದರೂ ಕೂಡ ಸಿಂಪಲಾಗಿ ಹೇಗೆ ಮಾಡಿದ್ದೀನಿ ಅಂತ ಹೇಳಿಬಿಡ್ತೀನಿ. 3 ಮೊಟ್ಟೆ ತಗೊಂಡಿದ್ದೀನಿ ಮತ್ತು 100 ಗ್ರಾಮ್ ಸಕ್ಕರೆ ತಗೊಂಡಿದ್ದೀನಿ. ಕಪ್ ಮೆಜರ್ಮೆಂಟ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬರೆದಿರ್ತೀನಿ, ಚೆಕ್ ಮಾಡಿ ನೋಡಿ. ಅರ್ಧ ಟೀ ಸ್ಪೂನ್ಗಿಂತ ಕಮ್ಮಿ ಕೇಕ್ ಜೆಲ್ ತಗೊಂಡಿದ್ದೀನಿ ಮತ್ತು ಇದು ಪೂರ್ತಿ ಫ್ಲಫಿ ಆಗೋವರೆಗೂ, ಅಂದರೆ ಸ್ವಲ್ಪ ವೈಟ್ ಆಗೋವರೆಗೂ ಇದನ್ನು ಬೀಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು 3-4 ಡ್ರಾಪಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಒಂದೇ 1 ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡು ಮತ್ತೆ ಇದೊಂದು 2 ನಿಮಿಷ ಬೀಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1-2 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು 100 ಗ್ರಾಮ್ ಮೈದಾನ ಸ್ವಲ್ಪನೇ ಇದಕ್ಕೆ ಸೇರಿಸ್ತಾ ಬೀಟ್ ಮಾಡ್ತಾ ಹೋಗ್ತೀನಿ. ಆಲ್ರೆಡಿ ನಾನು ಹನಿ ಕೇಕ್ ವಿಡಿಯೋದಲ್ಲಿ ಡೀಟೈಲ್ಡ್ ರೆಸಿಪಿ ಹಾಕಿರೋದ್ರಿಂದ ನಾನು ಈ ವಿಡಿಯೋದಲ್ಲಿ ಜಸ್ಟ್ ಇಂಗ್ರೀಡಿಯೆಂಟ್ಸ್ ಮಾತ್ರ ಹೇಳ್ತಾ ಇದ್ದೀನಿ. ಡೀಟೈಲ್ಡ್ ರೆಸಿಪಿ ಬೇಕಿದ್ರೆ ನೀವು ಹನಿ ಕೇಕ್ ವಿಡಿಯೋನ ಚೆಕ್ ಮಾಡಿ ನೋಡಿ. ಮತ್ತು 25 ಗ್ರಾಮ್ನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಫೈನಲಾಗಿ ಒಂದು 30 ಸೆಕೆಂಡ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಹಾಕಿದ ಮೇಲೆ ಓವರ್ ಮಿಕ್ಸ್ ಮಾಡೋ ಹಾಗಿಲ್ಲ. ಒಂದು 5-6 ನಿಮಿಷದಲ್ಲಿ ಕೇಕ್ ಬ್ಯಾಟರ್ ಕರೆಕ್ಟಾಗಿ ರೆಡಿ ಆಗಿಬಿಡುತ್ತೆ. ಇದನ್ನ ನಾನು ಆಲ್ರೆಡಿ ಗ್ರೀಸ್ ಮಾಡಿ ಇಟ್ಕೊಂಡಿರುವಂತಹ ಕೇಕ್ ಮೌಲ್ಡಿಗೆ ಪೂರ್ತಿ ಹಾಕ್ಕೊಂಡು 1-2 ಸರಿ ಟ್ಯಾಪ್ ಮಾಡ್ಕೋತಾ ಇದ್ದೀನಿ. ಒಂದು ವೇಳೆ ಗಾಳಿ ಏನಾದ್ರು ಅದರಲ್ಲಿದ್ದರೆ ಹೋಗಿಬಿಡಲಿ ಅಂತ. ಆಲ್ರೆಡಿ ಒಂದು ಪಾತ್ರೆನ 10 ನಿಮಿಷ ಲೋ ಫ್ಲೇಮ್ನಲ್ಲಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ. ಆ ಪಾತ್ರೆಯಲ್ಲಿ ನಾವು ರೆಡಿ ಮಾಡ್ಕೊಂಡಿರುವಂತಹ ಕೇಕ್ ಮೌಲ್ಡ್ನ ಇಟ್ಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮ್, ಅಂದರೆ ಲೋ ಫ್ಲೇಮು ಅಲ್ಲ ಮೀಡಿಯಮ್ ಫ್ಲೇಮು ಅಲ್ಲ, ಎರಡರ ಮಧ್ಯದಲ್ಲಿ ಇಟ್ಬಿಟ್ಟು ಒಂದು 30-40 ನಿಮಿಷ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಕೇಕ್ ಬೇಯಬೇಕಾದ್ರೆ ಮಿನಿಮಮ್ ಅಂದರೆ ಒಂದು ಅರ್ಧ ಗಂಟೆಗಳ ಕಾಲ ಮುಚ್ಚಳನ ತೆಗೆದ್ಬಿಟ್ಟು ನೋಡಬೇಡಿ ಕೇಕ್ ಬೆಂದಿದೆಯೋ ಇಲ್ವೋ ಅಂತ. ಅರ್ಧ ಗಂಟೆ ಆದ ನಂತರನೇ ನೀವು ಚೆಕ್ ಮಾಡ್ಬೋದು. ನಾನಿಲ್ಲಿ ಒಂದು 40 ನಿಮಿಷ ಆದಮೇಲೆ ಚೆಕ್ ಮಾಡ್ತಾ ಇದ್ದೀನಿ. ಒಂದು ಚಾಕು ಹಾಕಿ, ಚಾಕು ಈ ರೀತಿಯಾಗಿ ಕ್ಲೀನಾಗಿ ಬಂದಿದೆ, ಹಿಟ್ಟೆಲ್ಲ ಅಂಟ್ಕೊಂಡಿಲ್ಲ ಅಂದರೆ ನಮ್ಮ ಕೇಕ್ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಇವಾಗ ಕೇಕ್ನ ಈ ಪಾತ್ರೆಯಿಂದ ತೆಕ್ಕೊಂಡು ಪೂರಾ ತಣ್ಣಗಾಗೋವರೆಗೂ ಹಾಗೆ ಹೊರಗಡೆ ರೂಮ್ ಟೆಂಪರೇಚರ್ನಲ್ಲಿ ಬಿಟ್ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಕೇಕ್ ಮೇಲೆ ಹಾಕಲಿಕ್ಕೆ ವಿಪ್ಪಿಂಗ್ ಕ್ರೀಮ್ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಮಾಸ್ಟರ್ ಲೈನ್ ಪ್ರಾಡಕ್ಟ್ ಅವ್ರದ್ದು ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. ಇದು 1 kg ಪ್ಯಾಕೆಟ್ಗೆ 175 ರೂಪಾಯಿ ಆಗುತ್ತೆ. ಇದೊಂದು ಪ್ಯಾಕೆಟ್ನಲ್ಲಿ ನೀವು 8-10 ಸಣ್ಣ ಕೇಕ್ಸ್ನ ಡೆಕೋರೇಟ್ ಮಾಡ್ಕೋಬೋದು. ಇದನ್ನ ಹೇಗೆ ಯೂಸ್ ಮಾಡಬೇಕು, ಯಾವ ರೀತಿಯಾಗಿ ಸ್ಟೋರ್ ಮಾಡಬೇಕು ಎಲ್ಲದನ್ನು ಕೂಡ ಈ ಪ್ಯಾಕೆಟ್ ಮೇಲೇ ಬರೆದಿರ್ತಾರೆ. ನಾನು ಇವತ್ತಿನ ಕೇಕ್ ಡಿಸೈನ್ ಮಾಡಲಿಕ್ಕೆ 150 ml ಅಷ್ಟು ವಿಪ್ಪಿಂಗ್ ಕ್ರೀಮ್ ತೊಗೊಂಡು ವಿಪ್ ಮಾಡ್ಕೊತಾ ಇದ್ದೀನಿ. ನಾನು ವಿಪ್ಪಿಂಗ್ ಕ್ರೀಮ್ನಲ್ಲಿ ಬೀಟ್ ಮಾಡ್ಕೊತಾ ಇರೋದ್ರಿಂದ ನಿಧಾನಕ್ಕೆ ಸ್ಪೀಡ್ನ ಇನ್ಕ್ರೀಸ್ ಮಾಡ್ತಾ ಹೈ ಸ್ಪೀಡ್ನಲ್ಲಿ ಬೀಟ್ ಮಾಡ್ಕೊತೀನಿ. ಒಂದು ವೇಳೆ ನೀವು ಫ್ರೆಶ್ ಕ್ರೀಮಲ್ಲಿ ಮಾಡ್ಕೋತಾ ಇದ್ದರೆ ಮೊದಲು 1 ನಿಮಿಷ ಅಥವಾ 2 ನಿಮಿಷ ಲೋ ಸ್ಪೀಡ್ನಲ್ಲಿ ಬೀಟ್ ಮಾಡ್ಕೊಳ್ಳಿ. ನಂತರನೇ ಪೂರ್ತಿ ಹೈ ಸ್ಪೀಡಿಗೆ ಮಾಡಿಕೊಂಡು ಪೂರಾ ಕ್ರೀಮ್ ರೆಡಿ ಆಗೋವರೆಗೂ ಬೀಟ್ ಮಾಡ್ಕೋಬೋದು. ವಿಪ್ಪಿಂಗ್ ಕ್ರೀಮ್ ಬಗ್ಗೆ ಮತ್ತು ಎಲೆಕ್ಟ್ರಿಕ್ ಬೀಟರ್ ಬಗ್ಗೆನೂ ಆಲ್ರೆಡಿ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಕ್ರೀಮ್ನ ಬೀಟ್ ಮಾಡ್ಕೋಬೇಕಾದ್ರೆ ಒಂದೊಂದು ಸಣ್ಣ ಪುಟ್ಟ ಟಿಪ್ಸ್ಗಳು ಮತ್ತು ಕ್ರೀಮ್ನ ಯಾವ ರೀತಿಯಾಗಿ ಸ್ಟೋರ್ ಮಾಡ್ಕೋಬೇಕು ಎಲ್ಲದನ್ನು ಕೂಡ ಹೇಳಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋದು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ನಾನು ಸ್ವಲ್ಪ ಕ್ರೀಮ್ ತಗೊಂಡಿರೋದ್ರಿಂದ 2-3 ನಿಮಿಷದೊಳಗಡೆ ಈ ವಿಪ್ಪಿಂಗ್ ಕ್ರೀಮ್ ಬಂದು ರೆಡಿಯಾಗಿ ಹೋಗಿಬಿಡತ್ತೆ. ಕ್ರೀಮ್ ಸ್ಟಿಫ್ ಪೀಕ್ಸ್ ಬಂದ ಕೂಡಲೇ ಬೀಟ್ ಮಾಡೋದನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಬೌಲ್ನೇ ತೆಗೆದು ಉಲ್ಟಾ ಮಾಡಿದ್ರು ಕೂಡ ಕ್ರೀಮ್ ಒಂಚೂರು ಕೆಳಗಡೆ ಬೀಳೋದಿಲ್ಲ, ಹಾಗೆ ಗಟ್ಟಿಯಾಗಿರುತ್ತೆ. ಇವಾಗ ನಮ್ಮ ಕ್ರೀಮ್ ರೆಡಿಯಾಗಿದೆ ಅಂತ ಅರ್ಥ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತೀರಾ ಸ್ಟೀಲ್ ಪಾತ್ರೆಯಲ್ಲಿ ಕೇಕ್ನ ಮಾಡ್ಕೋಬೋದು ಅಂತ. ಡೆಫಿನೆಟ್ಲಿ ಮಾಡ್ಕೋಬೋದು. ನಾನಿಲ್ಲಿ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಕೂಡ ಒಂದು ಕೇಕ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ಟೀಲ್ ಪಾತ್ರೆಯಲ್ಲಿ ಕೂಡ ಒಂದು ಕೇಕ್ ಮಾಡ್ಕೊಂಡಿದ್ದೀನಿ. ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ವೆನಿಲಾ ಕೇಕ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ಟೀಲ್ ಪಾತ್ರೆಯಲ್ಲಿ ಚಾಕ್ಲೇಟ್ ಕೇಕ್ ಮಾಡ್ಕೊಂಡಿದ್ದೀನಿ.
ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಿಮಗೆ ಸ್ಟೀಲ್ ಪಾತ್ರೆಯಲ್ಲಿ ಕೇಕ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕೇಕ್ ಪೂರ ತಣ್ಣಗಾದ್ಮೇಲೆ ಕೇಕ್ ಮೌಲ್ಡಿಂದ ಕೇಕ್ನ ತೆಗೆದುಬಿಟ್ಟು ಅದಕ್ಕೆ ಹಾಕಿರುವಂಥ ಬಟರ್ ಪೇಪರ್ನ ತೆಕ್ಕೊಂಡಿದ್ದೀನಿ. ಇವಾಗ ಕೇಕ್ ಮಧ್ಯದಲ್ಲಿ ಒಂದು ಸ್ಲಿಟ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಸಣ್ಣ ಚಾಕುಗಳಲ್ಲಿ ಕಟ್ ಮಾಡ್ಕೋಬೇಡಿ, ದೊಡ್ಡ ಚಾಕಲ್ಲಿ ಕಟ್ ಮಾಡ್ಕೊಂಡ್ರೆ ನಿಮಗೆ ಸ್ಟ್ರೈಟಾಗಿ ನೀಟಾಗಿ ಒಂದು ಲೇಯರ್ನ ಕಟ್ ಮಾಡ್ಕೋಬೋದು. ನೀವು ಇಲ್ಲಿ ನೋಡ್ತಿರ್ಬೋದು ಕೇಕ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಕೇಕ್ ಮೇಲ್ಗಡೆ ಪಾರ್ಟ್ ಸ್ಟ್ರೈಟ್ ಆಗಿದ್ದರೆ ಡಿಸೈನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಮೇಲೆ ರೈಸ್ ಆಗಿರುವಂಥ ಪಾರ್ಟ್ನ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ. ನೀವು ಕೇಕ್ನ ಡೆಕೋರೇಟ್ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಪಾತ್ರೆನ ಉಲ್ಟಾ ಇಟ್ಟು ಅದ್ರ ಮೇಲೆ ನೀವು ಕೇಕ್ ಇಟ್ಟು ಕೂಡ ಡೆಕೋರೇಟ್ ಮಾಡ್ಕೋಬೋದು, ಅಥವಾ ಯಾವುದಾದ್ರೂ ಒಂದು ಪ್ಲೇಟ್ನ ಅದ್ರ ಮೇಲಿಟ್ಟು ಅದ್ರ ಮೇಲೆ ಕೂಡ ನೀವು ಕೇಕ್ನ ಡೆಕೋರೇಟ್ ಮಾಡ್ಕೋಬೋದು. ನನಗಿಲ್ಲಿ ವಿಡಿಯೋಗೆ ಬೇಕಾಗಿರೋದ್ರಿಂದ ನಾನು ಕೇಕ್ ಬೋರ್ಡ್ ತಗೊಂಡಿದ್ದೀನಿ. ಕೇಕ್ ಬೋರ್ಡ್ ಮೇಲೆ ಕೇಕ್ನ ಇಟ್ಟು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕ್ರೀಮ್ನ ಅದ್ರ ಮೇಲೆ ಹಾಕೋತಾ ಇದ್ದೀನಿ. ಕೇಕ್ ಅದ್ರ ಮೇಲೆ ಇಟ್ಬಿಟ್ಟು ಡೆಕೋರೇಟ್ ಮಾಡಬೇಕಾದ್ರೆ ಅಲ್ಲಾಡಬಾರ್ದು ಅಂತ ಹೇಳಿ ಮೊದಲಿಗೆ ಸ್ವಲ್ಪ ಕ್ರೀಮ್ ಹಾಕೋತಾ ಇದ್ದೀನಿ. ಮೇಲಿನ ಒಂದು ಲೇಯರ್ ಕೇಕ್ನ ತೆಗೆದಿದ್ದೀನಿ. ಕೆಳಗಡೆ ಲೇಯರ್ಗೆ ನಾನಿವಾಗ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಶುಗರ್ ಸಿರಪ್ನ ಹಾಕ್ಕೊಳ್ಳೋಣ. ಪೂರಾ ತಣ್ಣಗಾಗಿರಬೇಕು, ಬಿಸಿ ಇರೋದನ್ನು ಯೂಸ್ ಮಾಡಬೇಡಿ. ಮತ್ತು ಸ್ವಲ್ಪನೇ ಸ್ಪೂನಲ್ಲಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ನೀವು ಎಷ್ಟು ಜಾಸ್ತಿ ಇದಕ್ಕೆ ಸಕ್ಕರೆ ನೀರನ್ನ ಹಾಕ್ಕೊತೀರಾ ನಿಮ್ಮ ಕೇಕ್ ಅಷ್ಟೇ ಸಾಫ್ಟಾಗಿ ಅಷ್ಟೇ ಮಾಯ್ಸ್ಟಾಗಿ ಬರುತ್ತೆ, ಇಲ್ಲದಿದ್ದರೆ ಹಾರ್ಡ್ ಅನಿಸುತ್ತೆ. ಮತ್ತು ನಾವು ರೆಡಿ ಮಾಡಿರುವಂತಹ ಕೇಕ್ ತುಂಬಾ ಸ್ಪಾಂಜಿ ಆಗಿದ್ದರೆ ಮಾತ್ರ ಅದು ನಾವು ಹಾಕಿರುವಂಥ ಸಕ್ಕರೆ ನೀರನ್ನ ನೀಟಾಗಿ ಹೀರ್ಕೊಳ್ಳುತ್ತೆ, ಇಲ್ಲ ಅಂದರೆ ಅದೆಲ್ಲ ಹೊರಗಡೆ ಹಾಗೆ ಬಿಟ್ಕೊಳ್ಳುತ್ತೆ ಸಕ್ಕರೆ ನೀರೆಲ್ಲ. ಸೊ ನೀವು ಎಷ್ಟು ಚೆನ್ನಾಗಿ ಕೇಕ್ ಪ್ರಿಪೇರ್ ಮಾಡ್ತೀರಾ ಅನ್ನೋದ್ರ ಮೇಲೆ ಕೂಡ ಇದು ಡಿಪೆಂಡ್ ಆಗುತ್ತೆ. ಕೇಕ್ ಪೂರ್ತಿ ಸಾಫ್ಟ್ ಆ್ಯಂಡ್ ಮಾಯ್ಸ್ಟ್ ಆಗೋವರೆಗೂ ನಾನಿಲ್ಲಿ ಸಕ್ಕರೆ ನೀರನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈ ವಿಪ್ಪಿಂಗ್ ಕ್ರೀಮ್ನ ನೀವು ಹೀಗೆ ಇದನ್ನು ಡೆಕೋರೇಟ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ಎಸೆನ್ಸ್ ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ. ಬಟ್ ನಿಮಗೆ ಫ್ಲೇವರ್ ಚೆನ್ನಾಗಿ ಬೇಕು, ಸ್ಮೆಲ್ ಚೆನ್ನಾಗಿ ಬೇಕು ಅನ್ನೋದಿದ್ರೆ ನೀವು ಸ್ವಲ್ಪ ಎಸೆನ್ಸ್ನ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಜಸ್ಟ್ ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಡಿಮೆನೇ ಪೈನಾಪಲ್ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಕ್ರೀಮ್ನ ವಿಪ್ ಮಾಡಿದ ನಂತರ ನೀವು ಕೇಕ್ ತಣ್ಣಗಾಗೋವರೆಗೂ ಅದನ್ನು ಹೊರಗಡೆ ಇಟ್ಕೋಬೇಡಿ, ಫ್ರಿಜ್ನಲ್ಲೇ ಇಟ್ಕೊಂಡಿರಿ. ಇಲ್ಲ ಅಂದರೆ ಅದು ಮೆಲ್ಟ್ ಆಗಿಬಿಡುತ್ತೆ ಕ್ರೀಮು. ಫ್ರಿಜ್ನಲ್ಲಿ ಇಟ್ಕೊಂಡಿದ್ರೆ ಅದು ಗಟ್ಟಿ ಇರುತ್ತೆ. ನೀವು ಯಾವಾಗ ಕೇಕ್ನ ಡೆಕೋರೇಟ್ ಮಾಡ್ತೀರಾ ಆವಾಗಲೇ ನೀವು ಫ್ರಿಜ್ಜಿಂದ ತೆಗೆದುಬಿಟ್ಟು ಡೆಕೋರೇಟ್ ಮಾಡ್ಕೋಬೋದು. ನಾನಿವಾಗ ಇದ್ರ ಮೇಲೆ ಒಂದು ಲೇಯರ್ ಕ್ರೀಮ್ ಹಾಕ್ಕೊತೀನಿ. ಯಾವುದಾದ್ರೂ ಒಂದು ಹಳೆ ಕಾರ್ಡ್ ತಗೊಳ್ಳಿ ಡೆಕೋರೇಟ್ ಮಾಡಲಿಕ್ಕೆ. ಮತ್ತು ಸ್ವಲ್ಪ ಕ್ರೀಮ್ ಹಾಕ್ಕೋಬೇಡಿ. ನೀವು ಎಷ್ಟು ಜಾಸ್ತಿ ಕ್ರೀಮ್ ಹಾಕ್ಕೊತೀರಾ ನಿಮ್ಮ ಕೇಕ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಜಾಸ್ತಿ ಕ್ರೀಮ್ನ ತಗೊಂಡು ನೀವು ಡೆಕೋರೇಟ್ ಮಾಡ್ಕೊಳ್ಳಿ. ಒಂದು ಲೇಯರ್ ಜಾಸ್ತಿ ಕ್ರೀಮ್ ಹಾಕ್ಕೊಂಡು ನಂತರ ಅದ್ರ ಮೇಲೆ ಮೇಲ್ಗಡೆ ಇನ್ನೊಂದು ಲೇಯರ್ ನಾನು ಆವಾಗಲೇ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದಂತಹ ಕೇಕ್ನ ಇಟ್ಬಿಟ್ಟು ಮತ್ತೆ ಅದಕ್ಕೆ ಶುಗರ್ ಸಿರಪ್ನ ಹಾಕ್ಕೊಂಡು ನೆನೆಸ್ಕೊತಾ ಇದ್ದೀನಿ. ನಾನೇನು ಸಕ್ಕರೆ ನೀರನ್ನ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ, ಇಷ್ಟು ಪೂರ್ತಿ ಸಕ್ಕರೆ ನೀರನ್ನ ಈ ಕೇಕಿಗೆ ನಾನು ಹಾಕ್ಕೊಂಡಿದ್ದೀನಿ. ಡ್ರೈ ಇದ್ದರೆ ಕೇಕ್ ಅದು ನೀವು ಪೇಸ್ಟ್ರಿ ಕೇಕ್ ತಿಂತಿದ್ದೀರಾ ಅಂತ ಅನ್ಸೋದೇ ಇಲ್ಲ, ಮಾಮೂಲಿ ನಾರ್ಮಲ್ ಕೇಕ್ ತಿಂತಿದ್ದೀರಾ ಅಂತ ಅನಿಸುತ್ತೆ. ಸೊ ಪೂರ್ತಿ ಸಾಫ್ಟ್ ಆ್ಯಂಡ್ ಮಾಯ್ಸ್ಟ್ ಆಗೋವರೆಗೂ ನೀವು ಸಕ್ಕರೆ ನೀರನ್ನ ಇದಕ್ಕೆ ಹಾಕ್ಕೊಳ್ಳಿ. ಇವಾಗ ಕೇಕ್ ಮೇಲೆ ಲೇಯರ್ ಮತ್ತು ಕೇಕ್ ಸುತ್ತನೂ ಕೂಡ ಪೂರ್ತಿ ಕ್ರೀಮ್ ಹಾಕ್ಕೊಂಡು ಒಂದು ಲೇಯರ್ ಕ್ರಮ್ ಕೋಟಿಂಗ್ ಮಾಡ್ಕೊತಾ ಇದ್ದೀನಿ. ಒಂದು ಲೇಯರ್ ಕ್ರೀಮ್ನ ಕೇಕ್ ಮೇಲೆ ಹಾಕ್ಕೊಂಡ ನಂತರ ಸ್ವಲ್ಪ ಜಾಸ್ತಿ ಕ್ರೀಮ್ನ ಇದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಫಿನಿಶಿಂಗ್ ನಿಧಾನಕ್ಕೆ ಕೊಡ್ತಾ ಹೋಗಿ. ಫಿನಿಶಿಂಗ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಹೇಗಿದ್ರೂ ಕೂಡ ನಡೆಯುತ್ತೆ. ಬಟ್ ಕೇಕ್ ಮಾತ್ರ ಸಾಫ್ಟಾಗಿ ಮತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರಬೇಕು. ನಿಮ್ಮಿಂದ ಎಷ್ಟಾಗುತ್ತೆ ಅಷ್ಟು ಈ ಕೇಕಿಗೆ ಫಿನಿಶಿಂಗ್ ಕೊಟ್ಕೊಂಡ ನಂತರ ಈ ಕೇಕ್ ಮೇಲೆ ಡಿಸೈನ್ ಮಾಡ್ಕೊಳ್ಳಿಕ್ಕೆ ಒಂದು ಕೋನ್ ರೆಡಿ ಮಾಡ್ಕೊಳ್ಳೋಣ. ನಾನು ಬಟರ್ ಪೇಪರ್ ಯೂಸ್ ಮಾಡ್ಕೊತಾ ಇಲ್ಲ, ಎಲ್ಲರಿಗೂ ಕವರ್ ಆದರೆ ತುಂಬಾ ಸಿಂಪಲಾಗಿ ಸಿಕ್ಬಿಡುತ್ತೆ ಅಂತ ಹೇಳಿ ನಾನು ಕವರಲ್ಲಿ ಕೋನ್ನ ಮಾಡ್ಕೊತಾ ಇದ್ದೀನಿ. ಯಾವುದಾದ್ರೂ ಒಂದು ಕವರ್ ತಗೊಳ್ಳಿ, ಈ ರೀತಿಯಾಗಿ ಕೋನ್ ಶೇಪಿಗೆ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ. ನಾವು ಕೇಕ್ ಮೇಲೆ ಡಿಸೈನ್ ಮಾಡಬೇಕಾದ್ರೆ ಕವರ್ ಬಂದು ಜಾರತ್ತೆ, ಅದಕ್ಕಾಗಿ ಒಂದು ಸೀಲಿಂಗ್ ಟೇಪ್ ಹಾಕ್ಕೊಂಡು ಇದನ್ನು ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಒಂದೆರಡು ಕಡೆ ಈ ರೀತಿಯಾಗಿ ಸೀಲಿಂಗ್ ಟೇಪ್ ಹಾಕ್ಕೊಂಡು ಅಂಟಿಸ್ಕೊತಾ ಇದ್ದೀನಿ. ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕೋನಿಗೆ ಕ್ರೀಮ್ನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇವಾಗ ಹಿಂದೆ ಉಳಿದಿರೋ ಎಕ್ಸ್ಟ್ರಾ ಕವರ್ನೆಲ್ಲ ಫೋಲ್ಡ್ ಮಾಡಿಕೊಂಡು ಮುಂದೆ ಕ್ರೀಮ್ನ ಪುಷ್ ಮಾಡ್ಕೊತಾ ಇದ್ದೀನಿ. ಮುಂದೆ ಸ್ವಲ್ಪ ಕ್ರೀಮ್ನ ತೆಗೆದು ಹಾಕ್ಬಿಡಿ, ಯಾಕಂದರೆ ಕವರ್ ಏನಾದರೂ ಮುಂದೆ ಕರೆಕ್ಟಾಗಿ ಫೋಲ್ಡ್ ಆಗಿಲ್ಲ ಅಂದರೆ ಗೊತ್ತಾಗುತ್ತೆ, ಡಿಸೈನ್ ಮಾಡಬೇಕಾದ್ರೆ ಸರಿ ಬರೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಕ್ರೀಮ್ನ ತೆಗೆದು ಹಾಕಿದರೆ ಗೊತ್ತಾಗುತ್ತೆ. ಹಿಂದೆ ಉಳಿದಿರೋವಂಥ ಎಕ್ಸ್ಟ್ರಾ ಕವರ್ನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ತುದಿನಲ್ಲಿ ಒಂದು ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊತಾ ಇದ್ದೀನಿ, ಡಿಸೈನ್ ಮಾಡೋಕ್ಕೆ ಈಸಿ ಆಗಲಿ ಅಂತ. ಇವಾಗ ಕೇಕ್ ಮೇಲೆ ಇದರಿಂದ ಒಂದು ಸಿಂಪಲಾಗಿ ಡಿಸೈನ್ ಮಾಡ್ಕೊಳ್ಳೋಣ. ಈ ಕೋನ್ನ ಹಿಂದೆಯಿಂದ ಪುಷ್ ಮಾಡಿದರೆ ಮುಂದೆಯಿಂದ ತುಂಬ ಚೆನ್ನಾಗಿ ಕ್ರೀಮ್ ಬರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ತುಂಬಾ ಸಿಂಪಲಾಗಿ ನಾವು ಡಿಸೈನ್ ಮಾಡ್ಕೋಬೋದು. ಇದೇ ರೀತಿಯಾಗಿ ಪೂರಾ ಕೇಕ್ ಮೇಲೆ ಕ್ರೀಮ್ನಿಂದ ಡಿಸೈನ್ ಮಾಡ್ಕೊಂಡಿದ್ದೀನಿ.
ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಚೆರಿ ಹಣ್ಣು ಇಟ್ಟಿದ್ದೀನಿ. ಚೆರಿ ಇಲ್ಲದಿದ್ದರೆ ಮಾವಿನ ಹಣ್ಣು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೋದು. ಮತ್ತು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ಹೇಳಿ ಶುಗರ್ ಬಾಲ್ಸ್ ತಗೊಂಡಿದ್ದೀನಿ. ಶುಗರ್ ಬಾಲ್ಸ್ ಇಲ್ಲದಿದ್ದರೆ ಡ್ರೈ ಫ್ರೂಟ್ಸ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಕೂಡ ಹಾಕೋಬೋದು, ಅಥವಾ ಚಾಕ್ಲೇಟ್ನ ತುರಿದು ಕೂಡ ಹಾಕೋಬೋದು. ನೀವು ಇದೇ ರೀತಿ ಡೆಕೋರೇಟ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಇದರಲ್ಲಿ ಚೇಂಜಸ್ನ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ವಾ ಎಷ್ಟು ಸೂಪರ್ ಸಾಫ್ಟಾಗಿ ಈ ಕೇಕ್ ರೆಡಿಯಾಗಿದೆ ಅಂತ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನೋಡಿದ್ರಲ್ವಾ ಕೋಲ್ಡ್ ಕೇಕ್ನ ಯಾವ ರೀತಿಯಾಗಿ ಮಾಡೋದು ಅಂತ. ನೀವು ಕೂಡ ಇದೇ ರೀತಿಯಾಗಿ ಬೇರೆ ಬೇರೆ ಕೇಕ್ ರೆಸಿಪಿ, ಬೇರೆ ಬೇರೆ ಕ್ರೀಮ್ ರೆಸಿಪಿಗಳನ್ನ ತಗೊಂಡು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ಇದರಲ್ಲಿ ಚೇಂಜಸ್ನ ಮಾಡ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ಏನೇ ಡೌಟ್ ಇದ್ರೂ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಮತ್ತು ಈ ವಿಡಿಯೋದಲ್ಲಿ ಯಾವುದೇ ಪಾಯಿಂಟ್ಸ್ನ ನಾನು ಮಿಸ್ ಮಾಡಿದರೂ ಕೂಡ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.